ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರಿಂದ ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿ ತಮ್ಮದೇ ಆದ ಭಾಷ್ಯವನ್ನು ಕರುಣಿಸಿದವರು ಬಿಜಾಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನ ಯೋಗಾಶ್ರಮ. ಈ ಒಂದು ಗ್ರಂಥದ 5ನೇ ಪರಿಚ್ಛೇದದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ವಿಶ್ವದ ನಾನಾ ರೀತಿ ದರ್ಶನಗಳನ್ನು ಪರಿಚಯ ಮಾಡಿಸಿ ಕೊನೆಯಲ್ಲಿ ವೀರಶೈವ ಧರ್ಮ ತತ್ವವನ್ನು ಇಂಬಿಟ್ಟುಕೊಂಡಂತ 28 ಶಿವಾಗಮಗಳನ್ನು ಪರಿಚಯಿಸಿ ಆ 28 ಶಿವಾಗಮಗಳ ಪೈಕಿ ಪಾರಮೇಶ್ವರ ಆಗಮ, ಅದರಲ್ಲಿ ವೀರಶೈವ ಎನ್ನುವ ಒಂದು ಸಾಧಕನ ವರ್ಣನೆಯನ್ನ ತಿಳಿಸಿದ್ದಾರೆ. ವೀರಶೈವ ಅಂದರೆ ಹೇಗೆ ಇರ್ತಾನೆ ಅಂತ 15 ಶ್ಲೋಕಗಳನ್ನು ಹೇಳ್ಯಾರ. ಒಂದು ದಿವಸ 5 ಹೇಳಿದೆ, ನಿನ್ನೆ ದಿವಸ ಇನ್ನೂ 5 ಹೇಳಿದೆ, 10 ಆಯ್ತು. ಇವತ್ತ 11ನೇ ಶ್ಲೋಕದಿಂದ 15ನೇ ಶ್ಲೋಕದ ಪರ್ಯಂತರ. ನಿನ್ನೆ ದಿವಸದ್ದು ಏನದ ಅಂತಂದ್ರೆ, ಯಾವ ಶಿವಯೋಗಿಗಳು ಮಾನ ಆಡಂಬರಗಳಿಗಾಗಿ ಇಚ್ಛಿಸುವುದಿಲ್ಲವೋ, ಅಹಿಂಸಾ ಶಾಂತಿ ಅರ್ಜವಗಳಿಂದ ಯುಕ್ತರಾಗಿದ್ದಾರೋ, ಆಚಾರ ಮತ್ತು ಉಪಾಸನೆಯಲ್ಲಿ ರತರಾಗಿದ್ದಾರೋ ಆ ಮಹಾನುಭಾವರೇ ವೀರಶೈವರು. ಯಾವ ಶಿವಯೋಗಿಗಳು ವಿಶುದ್ಧ ಭಕ್ತರೋ, ಏಕಾಂತಶೀಲರೋ, ಸದಾ ನನ್ನ ಧ್ಯಾನ ನಿರತರೋ. ಇದು ಯಾರು ಹೇಳಕತ್ತಾರಂದ್ರ, ನನ್ನ ಧ್ಯಾನ ನಿರತರು ಅಂತಂದ್ರ ಶಿವ ಪಾರ್ವತಿ ಹೇಳಕತ್ತಾನ. ಹಿಂಗಾಗಿ ಯಾರು ಶಿವ ಧ್ಯಾನದಲ್ಲಿ ನಿರತರಾಗಿರ್ತಾರೋ ಅವರೇ ವೀರಶೈವರು. ಅಷ್ಟಾಂಗ ಬ್ರಹ್ಮಚರ್ಯದ ಬಗ್ಗೆ ನಾವು ಇಲ್ಲಿ ತನಕ ಕೇಳಿದ್ದಿಲ್ಲ, ಅದನ್ನ ಇಲ್ಲಿ ಪರಿಚಯಿಸಿದ್ದಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಸ್ಮರಣ, ಕೀರ್ತನ, ಕ್ರೀಡಾ, ಪ್ರೇಕ್ಷಣ, ಗುಹ್ಯ ಭಾಷಣ, ಸಂಕಲ್ಪ, ಅಧ್ಯಾವಸಾಯ ಹಾಗೂ ಕ್ರೀಡಾ ನಿವೃತ್ತಿ, ಈ ರೀತಿ ಅಷ್ಟಾಂಗ ಬ್ರಹ್ಮಚರ್ಯಗಳು ಅಂತಂದ್ರ ಇವೇನದಾವ, ಅಷ್ಟಾಂಗ ಭ್ರಮದೊಳಗಿರ್ತೀವಿ ನಾವು. ಸ್ಮರಣ ಅಂದ್ರೆ ಸದಾ ಸಂಸಾರದ ಸ್ಮರಣೆಯಲ್ಲಿರ್ತೀವಿ. ಕೀರ್ತನ ಅಂದ್ರೆ ಸಂಸಾರದ್ದೇ ಹಾಡನಾಗಿರ್ತೀವಿ, ಸಂಸಾರದ್ದೇ ಆಟದಾಗಿರ್ತೀವಿ, ಸಂಸಾರವನ್ನೇ ವೀಕ್ಷಣೆ ಮಾಡ್ತಿರ್ತೀವಿ. ಸಂಸಾರಕ್ಕೆ ಸಂಬಂಧಪಟ್ಟಂತೆ ಗುಹ್ಯ ಸಂಭಾಷಣೆ, ಸಂಸಾರಕ್ಕೆ ಸಂಬಂಧಪಟ್ಟಂತ ಸಂಕಲ್ಪ, ಸಂಸಾರಕ್ಕೆ ಸಂಬಂಧಪಟ್ಟಂತ ಅಧ್ಯವಸಾಯ. ಅಧ್ಯವಸಾಯ ಅಂದ್ರೆ ನಿನ್ನೇನು ಹೇಳಿದ್ನಲ್ರಿ, ಅಧ್ಯವಸಾಯ ಬರೆದ್ಬಿಡ್ಬೇಕದ ಪಕ್ಕದಲ್ಲಿ, ನೆನಪಿರೋದು ವರ್ಡ್. ಅಧ್ಯವಸಾಯ, ಅಧ್ಯವ ನಿನ್ನ ಈ ಶಬ್ದದ ಬಗ್ಗೆ ಏನ್ ಹೇಳಿಲ್ಲಲ್ಲ, ಅಧ್ಯವಸಾಯ ಅಂದ್ರೆ ಏನು? ಮೊದಲ ಆರಂಭಿಕ ಅಧ್ಯವಸಾಯ ಅಂದ್ರ
ಸತತ ಪರಿಶ್ರಮ, ಉತ್ಸಾಹ, ನಿಶ್ಚಯ, ತಾಳ್ಮೆ, ಶಕ್ತಿ. ಅಧ್ಯವಸಾಯ ಅಂತಂದ್ರೆ ಸತತ ಪರಿಶ್ರಮ, ಸತತ ಪ್ರಯತ್ನ. ಅಧ್ಯವಸಾಯ ಅಂತಂದ್ರೆ ಸತತ ಪ್ರಯತ್ನ. ಸಂಸಾರದೊಳಗ ಏನರೇ ಕೆಲಸ ಫೇಲ್ ಆಯ್ತಂದ್ರೆ ಮತ್ ಪ್ರಯತ್ನ ಮಾಡ್ತಿರಿಲ್ಲ. ಒಂದ್ ಕೆಲಸ ಫೇಲ್ ಆಯ್ತಂದ್ರೆ ಮತ್ತೆ ಪ್ರಯತ್ನ ಮಾಡ್ತಿರ್ತಿರಲ್ಲ. ಈ ಪರಮಾರ್ಥದಾಗ ಏನಾರ ಫೇಲ್ ಆದ್ರೆ ಮತ್ತೆ ಪ್ರಯತ್ನ ಮಾಡ್ತೀರ, ಕೈ ಬಿಟ್ಬಿಡ್ತೀರ ಅಷ್ಟೇ. ಅದಕ್ಕ ಇದ್ರಾಗ ಆದ್ರಾಯ್ತು ಪರಮಾರ್ಥದಾಗ ನಡೀತದ. ಸಂಸಾರದಾಗಿಂದ ಏನು ಹೆಚ್ಚು ಕಡಿಮೆ ಆಗಬಾರ್ದು, ಅವೆಲ್ಲ ಪರ್ಫೆಕ್ಟ್ ಆಗ. ಹಿಂಗದ ಮನುಷ್ಯ ಅಂತ. ಕ್ರಿಯಾ ನಿವೃತ್ತಿ ಇವೆಲ್ಲ ಏನಾಗಬೇಕಪ್ಪ ಅಂತಂದ್ರೆ, ಇವು ಸಂಸಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟಾಂಗ ಬ್ರಹ್ಮಚರ್ಯಗಳು ಏನದವಲ್ಲ, ಇವು ಅಷ್ಟಾಂಗ ಬ್ರಹ್ಮಚರ್ಯಗಳಾಗಬೇಕು. ಸ್ಮರಣ ಹೋಗಿ ಶಿವ ಸ್ಮರಣ ಆಗಬೇಕು, ಕೀರ್ತನ ಹೋಗಿ ಶಿವ ಕೀರ್ತನ ಆಗಬೇಕು, ಕ್ರೀಡಾ ಹೋಗಿ ಶಿವ ಕ್ರೀಡಾ ಆಗಬೇಕು. ನೀವು ಏನ ಮನರಂಜನೆಗೆ ಆಟ ಆಡ್ತಿದ್ರಿ ಅಂತಂದ್ರೆ ಅವಕ್ಕೆ ಶಿವನಿಗೆ ಸಂಬಂಧಪಟ್ಟಂತ ಆಟಗಳಾಡಬೇಕು. ಪ್ರೇಕ್ಷಣೆ ಏನೇ ನೋಡೋದಿತ್ತು ಅಂದ್ರೆ ನೀವು ಏನ್ ಮಾಡಬೇಕು, ಶಿವನ ಪ್ರೇಕ್ಷಣೆ ಮಾಡಬೇಕು. ಗುಹ್ಯ ಭಾಷಣೆ ಅಂತಂದ್ರ ನೀವು ಶಿವನ ಗುಹ್ಯ ಭಾಷಣವನ್ನೇ ಮಾಡಬೇಕು. ಮತ್ತೆ ಮಂತ್ರ ಜಪ ಎಲ್ಲ ಮಾಡಬೇಕು. ಸಂಕಲ್ಪ ಸಂಸಾರದೊಳಗೆ ಹೆಂಗ ಸಂಕಲ್ಪ ಮಾಡ್ತೀರಿ ಅದರಂಗೆ ಶಿವ ಸಂಕಲ್ಪನೂ ಮಾಡಬೇಕು. ಮತ್ತೆ ಅಧ್ಯವಸಾಯ ಅಂತಂದ್ರೆ ಸತತ ಪ್ರಯತ್ನ. ಸಂಸಾರದೊಳಗೆ ಕೆಲಸಗಳು ಒಮ್ಮೆ ಆಲಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಪ್ರಯತ್ನ ಮಾಡ್ತಿರ್ತೀರಿ. ಅದರಂಗೆ ಇಲ್ಲಿ ಸಹಿತ ಶಿವ ಅಧ್ಯವಸಾಯ ಎಲ್ಲ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಇವೆಲ್ಲ ಇವಕ್ಕೇನಂತಾರೆ, ಹೋಮ್ವರ್ಕ್ ಅಂತಾರೆ. ಹೋಮ್ವರ್ಕ್ ಆಧ್ಯಾತ್ಮ ಸಾಧನೆಗಳು. ಇವು ಮಾಡುವಾಗ ಕೆಲಸ ಫೇಲ್ ಆಯ್ತಂದ್ರೆ ಮತ್ತೆ ಪ್ರಯತ್ನ ಮಾಡ್ಬೇಕು. ಶಿವ ಅಧ್ಯವಸಾಯ. ಮತ್ತೆ ಕ್ರಿಯಾ ನಿವೃತ್ತಿ. ಎಷ್ಟೋ ಕೆಲಸಗಳು ಮಾಡಿ 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 ಸಾಕಪ್ಪ ಅಂತೇಳಿ ಬಿಡಂಗಾಗಿರ್ತಾವ. ಅದೇ ರೀತಿ ಶಿವನ ಕೆಲಸ ಸಹಿತ ಸಾಕಷ್ಟು ಮಾಡಿ 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 ಸಾಕು ಅನ್ನಷ್ಟು ಮಾಡಬೇಕು ಅಂತ. ಈ 8 ಅಷ್ಟಾಂಗ ಬ್ರಹ್ಮಚರ್ಯಗಳ ಬಗ್ಗೆ ಯಾರು ವೃತ ಪಾಲಿಸುತ್ತಾರೋ ಆ ಶಿವಯೋಗಿಗಳು ವೀರಶೈವ ಮಹಾತ್ಮರು ಎನಿಸುತ್ತಾರೆ ಅಂತೇಳಿ 6ನೇ ಲಕ್ಷಣದಿಂದ 10ನೇ ಲಕ್ಷಣ ತನಕ ಹೇಳಿದರು. ಇವತ್ತು 11ನೇ ಲಕ್ಷಣ ಏನದಂತಂದ್ರೆ, ಸತ್ಯ ಋತೋಕ್ತಿ ನಿರತ, ಅಸ್ತೇಯ ಧನ ತತ್ಪರ, ಅಪರಿಗ್ರಹಶೀಲ, ಯೇ ವೀರಾಸ್ತೆ ಶಿವಯೋಗಿನಃ. ಅಂದ್ರ ಸತ್ಯವೃತ ಅಂದ್ರೆ ಸತ್ಯ ಭಾಷಣವನ್ನೇ ಮಾಡಂತದ್ದು ವೃತ ಇರ್ಬೇಕು. ನಾವೇನ್ ಮಾಡ್ತೀವಿ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಅಸತ್ಯವನ್ನ ಬಿಡಬೇಕು ಅಂದ್ರೆ ಹೆಂಗ್ ಬಿಡ್ತೀರಿ? ಸತ್ಯವನ್ನ ಮಾತನಾಡುವ ಪ್ರಾಕ್ಟೀಸ್ ಮಾಡಿದ್ರೆ ಅಸತ್ಯ ತಾನೇ ಹೋಗ್ತದೆ. ಹಂಗ ಸತ್ಯ ಭಾಷಣದ್ದೇ ಒಂದು ವೃತ ಇರಬೇಕು, ಸತ್ಯದ ಆಚರಣೆಗಳಿರಬೇಕು. ಮತ್ತೆ ಅಸ್ಥೇಯ ಅಂತಂದ್ರೆ ಕಳ್ಳತನ ಮಾಡಬಾರದು, ಅಸ್ಥೇಯದ ಸಂಪತ್ತನ್ನ ಸಂಪಾದಿಸಿ ಇಟ್ಕೋಬಾರದು. ಅಪರಿಗ್ರಹ ಅಂದ್ರೆ ಅಂಥದ್ದು ಸಂಗ್ರಹ ಮಾಡಬಾರದು. ಪರಿಗ್ರಹ ಅಂತಂದ್ರೆ ಸಂಗ್ರಹ, ಅಪರಿಗ್ರಹ ಅಂದ್ರೆ ಅದನ್ನು ಸಂಗ್ರಹ ಮಾಡಬಾರದು. ಹಂಗ ಅನ್ಯಾಯದ ಸಂಪತ್ತನ್ನ ಸಂಗ್ರಹ ಮಾಡಿದ್ರೆ ಅವರು ಶಿವಯೋಗಿಗಳು ಅನ್ನಿಸಿಕೊಳ್ಳಂಗಿಲ್ಲ. ಅದಕ್ಕೆ ಕಳ್ಳತನ ಮಾಡಬಾರ್ದು. ಅಂತ ಸಂಪತ್ತನ್ನ ಯಾರು ಸಂಪಾದಿಸುವುದಿಲ್ಲವೋ, ಇವಾಗಾದ್ರೂ ನೋಡ್ರಿ, ಏನಾರ ಒಂದು ಅನ್ಯಾಯದ ದುಡ್ಡು ಯಾರಿಗಾರ ಹೋಯ್ತು ಅಂತಂದ್ರೆ ಬೇಡಪ್ಪ, ನಮಗದು ಬೇಡ ಅಂತಾರ. ಯಾರು? ಶಿವಯೋಗಿಗಳು, ಶರಣರು, ಮಹಾತ್ಮರು, ಈ ಸತ್ಯವನ್ನು ಅರಿತವರು ಯಾವುದು ಅನ್ಯಾಯದ್ದು ಸಂಪಾದನೆ ಬೇಡ ಅಂತಾರೆ. ಸ್ವಚ್ಛಿರಮಂತಾರೆ. ಇನ್ನವಾದ್ರೆ ನಮ್ಮದೇ ಒಲಿ ಹೊರತು ಯಾರ್ದು ನಮಗೆ ಬೇಡ ಅಂತಿರ್ತಾರೆ. ಅದೆಲ್ಲ ಹಿಂದಿನವರು ಹಾಕಿ ಕೊಟ್ಟಂತ ಒಂದು ಹೆದ್ದಾರಿ, ಉದ್ಧಾರದ ಹೆದ್ದಾರಿ. ಈ ಗುಣ ಬರ್ಬೇಕಾದ್ರೆ ಎಷ್ಟೋ ಜನ್ಮ. ಒಂದೇನು ಸರ್ಕಾರದವ್ರು ಪುಕ್ಷಟೆ ಕೊಡ್ತಾರಂತ ಬಾಯಿ ತೆರ್ಕೊಂಡು ಕೂತವ್ರು ಒಂದ್ ಕಡೆ, ಇನ್ನೊಂದ್ ಕಡೆ
ಯಾರ್ದು ನಮಗೆ ಬೇಕಾಗಿಲ್ಲಪ್ಪ, ನಮ್ದು ಇದ್ದಿದ್ರೆ ನಾವು ಬದುಕ್ತೀವಿ. ಯಾರ್ದಾರೆ ಒಂದು ದುಡ್ಡು ತಿಂದ್ರೆ ಋಣದಾಗಿ ಬೀಳ್ತೀವಿ, ಮತ್ತ ಋಣ ತೀರಿಸ್ಲಿಕ್ಕೆ ಇನ್ನೊಂದು ಜನ್ಮ ಹುಟ್ಟಿ ಬರ್ತೀವಿ. ಅದ್ರ ಸಲುವಾಗಿ ಬೇಕಾಗಿಲ್ಲ ಅಂತೇಳಿ ಏನಂತಾರಲ್ಲ, ಅವರಿಗೆ ಶರಣರು, ಸಂತರು, ವೀರಶೈವರು, ಶಿವಯೋಗಿಗಳು ಅಂತಾರೆ, ಸ್ವತಂತ್ರವಾಗಿದ್ದವರು. ನೆಕ್ಸ್ಟ್, ಅದ್ವೇಷ್ಟಾರೋಧಿಕೆ ಸ್ವಸ್ಮಾತ್ ಶ್ವಾಸಮೇಶ್ವನ ಸೂಯಮಃ ಅತಿರಸ್ಕಾರಿಣೋ ನ್ಯೂನೇ ವೀರಾಸ್ತೆ ಶಿವಯೋಗಿನಃ ಅಂತಂದ್ರೆ ತಮಗಿಂತ ಶ್ರೇಷ್ಠರಾದವರಲ್ಲಿ ಗೌರವ, ಮತ್ತೆ ಅವ್ರ ಬಳಿ ದ್ವೇಷ ಭಾವ ಇರಬಾರದು. ತಮಗಿಂತ ಯಾರ ಶ್ರೇಷ್ಠ ಇದ್ರಂತಂದ್ರೆ, ಈಗ ವಿಚಾರ ಸಾಗರ ಇನ್ನೊಬ್ರು ನಮ್ಕಿಂತ ಚಲೋ ಹೇಳೋರಿದ್ರಂದ್ರೆ ಅವ್ರು ನೋಡಿ ಹೊಟ್ಟೆ ಕಿಚ್ಪಡೋದಿರ್ತದ. ಅವ್ರ ಬಗ್ಗೆ ಗೌರವ ಇರ್ಬೇಕು. ಗೌರವ ಇಟ್ಕೊಂಡು ಅವ್ರು ಹ್ಯಾಂಗ್ ಹೇಳ್ತಾರ ಕೇಳಬೇಕು, ಕಲಿಬೇಕು, ತಿಳ್ಕೋಬೇಕು. ವಿಚಾರ ಸಾಗರ ಹಿಂದಿದಾಗ ಗುರುಮ ಅಂತ ಹೇಳ್ತಾಳ ಒಬ್ಬ ಹೆಣ್ಮಗಳು, ಕೇಳಿರ ಇಲ್ಲ? ವಿಚಾರ ಸಾಗರ ಗುರುಮ ಅಂತ ಹೇಳ್ತಾಳ ಹಿಂದಿದಾಗ, ಯೂಟ್ಯೂಬ್ನಾಗ ಬರ್ತದ. ಗುರುಮ ವಿಚಾರ ಸಾಗರ ಹಿಂದಿದಾಗ ಹೇಳ್ತಾಳ, ಅಗದಿ ಫಸ್ಟ್ ಕ್ಲಾಸ್ ಹೇಳ್ತಾಳ. ಈಗ ಅಷ್ಟು ಚಂದ ಹೇಳಕ್ಕೆ ನೋಡ್ಕೆ ಆಕಿನ್ ನೋಡಿ ಹೊಟ್ಟೆ ಕಿಚ್ಕೊಡ್ಬೇಕ, ಸಂತೋಷ ಪಡ್ಬೇಕ. ಗುರುಮಾನ್ ಬಗ್ಗೆ ನಮಸ್ಕಾರ ಮಾಡ್ಬೇಕ ಇಲ್ಲ? ಚಲೋ ಹೇಳ್ತವ ತಾಯಿ ಅಂತೇಳಿ ಸನ್ಯಾಸಿ ಅದಳ. ಅದಕ್ಕೆ ದ್ವೇಷ ಭಾವ ಇರಬಾರ್ದು. ಯಾವುದೇ ಒಂದು ಕೆಲಸ ಬರೀ ವಿಚಾರ ಸಾಗರ ಹೇಳೋರು, ಸಿದ್ಧಾಂತ ಮಣಿ ಹೇಳೋರಲ್ಲ. ನಮಗಿಂತ ಯಾವುದೋ ವಿಧದಲ್ಲಿ ಯಾರ ಶ್ರೇಷ್ಠ ಇದ್ರಂದ್ರೆ ಅವ್ರ ಬಗ್ಗೆ ಗೌರವ ಇರಬೇಕು, ದ್ವೇಷ ಭಾವ ಇರಬಾರ್ದು. ಮತ್ತೆ ಸರಿ ಸಮಾನರಲ್ಲಿ ನಮ್ಮದ್ರಾಗೆ ನಾವೆಲ್ಲರೂ ಚಂದ ಹೇಳಕತ್ತೀವಿ ಅಂತಂದ್ರೆ ಒಬ್ಬರದೊಬ್ಬರು ನೋಡಿ ಸಂತೋಷ ಪಡ್ಬೇಕು. ಏನು ನನ್ಕಿಂತ ಇವ್ರು ಚಲೋ ಹೇಳಕತ್ರಲ್ಲ ಹೇಳಕ್ಕೆ ಸರಿ ಸಮಾನರಲ್ಲಿ ಅಸೂಯೆ ಪಡ್ಬೇಕು. ನಮ್ಕಿಂತ ಮುಂದೆ ಹೋಗ್ತಾರ, ನಮ್ಕಿಂತ ಚಂದ ಹೇಳ್ತಾರ, ಇವ್ರಿಗೆ ಬಿಡಬಾರ್ದು, ಇವರಿಗೆ ಕಂಟ್ರೋಲ್ ಮಾಡ್ಬೇಕಂತ ಮಾಡ್ತಾರಲ್ಲ, ಅದು ಅಸೂಯೆ ಭಾವ. ಅದು ಆ ರೀತಿ ಅಸೂಯೆ ಭಾವ ಇರಬಾರದು. ಕಡಿಮೆಯವರಲ್ಲಿ ತಿರಸ್ಕಾರ, ಏನು ಗೊತ್ತಿಲ್ಲದಂತ ಮುಗ್ಧ ಜೀವಿಗಳಿರ್ತಾರಲ್ಲ ಅವ್ರ ಬಗ್ಗೆ ಅದಕ್ಕೇನು ಗೊತ್ತದ ದಡ್ಡ ಅಂತೇಳಕ್ಕೆ ತಿರಸ್ಕಾರ ಮಾಡಬಾರದು. ಕಡಿಮೆ ಉಳ್ಳವರಲ್ಲಿ ತಿರಸ್ಕಾರ ಮಾಡಬಾರ್ದು, ಸರಿ ಸಮರಲ್ಲಿ ಅಸೂಯೆ ಮಾಡಬಾರ್ದು, ಸ್ನೇಹ ಭಾವ ಇರಬೇಕು. ನಮಗಿಂತ ಶ್ರೇಷ್ಠ ಆದವ್ರ ಬಗ್ಗೆ ಗೌರವ ಇರಬೇಕು, ದ್ವೇಷ ಭಾವ ಇರಬಾರದು. ಇದು ಶಿವಯೋಗಿಯ ಲಕ್ಷಣ. ನೋಡ್ರಿ ಎಷ್ಟು ತಿದ್ದಿ ಹೇಳ್ಯಾರ ನೋಡ್ರಿ. ಹೆಂಗಿರ್ಬೇಕು ವೀರಶೈವ ಅಂತಾನೆ ಹೆಂಗಿರ್ಬೇಕಂತೇಳಿ ಇಷ್ಟು ಚಂದ ಹೇಳ್ಯಾರ. ಇವರು ಶಿವಯೋಗಿ, ವೀರಶೈವರಂದ್ರೆ ಇವರೇ. ಮತ್ತೆ ಸ್ಪರ್ಧಾಸೂಯ ತಿರಸ್ಕಾರ ವರ್ಜಿತ ಶಾಂತ ಚೇತಸಃ ಮಮ ಧ್ಯಾನಪರ ನಿತ್ಯ ವೀರಾಸ್ತೆ ಶಿವಯೋಗಿನಃ. ಮಮ ಧ್ಯಾನಪರ ನಿತ್ಯಂ ವೀರಾಸ್ತೆ ಶಿವಯೋಗಿನಃ ಅಂತಂದ್ರೆ ಸ್ಪರ್ಧೆ, ಕಾಂಪಿಟೇಷನ್ ಮಾಡಬಾರ್ದು. ಯಾರ ಜೊತೆಗೂ ನಾವು ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮನ್ನು ನಾವು ಮಾಡ್ಬೇಕು, ಅವ್ರದವ್ರು ಮಾಡ್ತಿರ್ತಾರ. ಮತ್ತೆ ಅಸೂಯೆ ಇರಬಾರ್ದು, ಹೊಟ್ಟೆ ಕಿಚ್ಚಿರಬಾರ್ದು, ಮತ್ತೆ ತಿರಸ್ಕಾರ ಇರಬಾರ್ದು. ಅವ್ರ ಬಗ್ಗೆ ತಿರಸ್ಕಾರ ಮಾಡಿ ಬೇಡ ಅವರು ನಮಗ ಅಂತೇಳಿ ಅವ್ರ ಸಂಗಡ ತಿರಸ್ಕಾರ ಮಾಡಬಾರ್ದು. ಶಾಂತ ಮನಸ್ಕರಾಗಿ ಹೆಂಗಿರ್ಬೇಕು? ಶಾಂತ ಮನಸ್ಕರಾಗಿರ್ಬೇಕು. ನಮ್ಕಿಂತ ಶ್ರೇಷ್ಠ ಇದ್ದವರೂ ಇರಲಿ, ನಮ್ಮ ಸರಿ ಸಮಾನ ಇದ್ದವರೂ ಇರಲಿ, ಮತ್ತೆ ನಮ್ಕಿಂತ ಕಡಿಮೆ ಬಲ್ಲವರಿದ್ರೂ ಇರಲಿ, ನಾವ್ ಹೆಂಗಿರ್ಬೇಕಪ್ಪ ಅಂದ್ರೆ ಶಾಂತ ಮನಸ್ಸಿನವ್ರು ಇರ್ಬೇಕು. ಯಾರ ಬಗ್ಗೆ ಏನೂ ಭಾವನೆಗಳು ತಾಳಬಾರದು. ಶಾಂತ ಮನಸ್ಸಿನವ್ರಿಗೆ ಏನ್ ಮಾಡ್ಬೇಕು? ನಿತ್ಯ ನನ್ನ ಧ್ಯಾನ ಅಂದ್ರೆ ಶಿವನ ಧ್ಯಾನದಲ್ಲಿ ಇರುವ ಶಿವಯೋಗಿಗಳೇ ವೀರಶೈವರು. ಶಿವ ಪಾರ್ವತಿ ಹೇಳಕತ್ತಾನ, ಯಾರು ಪ್ರತಿನಿತ್ಯ ನನ್ನ ಧ್ಯಾನದಾಗೇ ಇರ್ತಾರಲ್ಲ ಅವ್ರದ್ದು ಏನಪ್ಪ ಮನಸ್ಸು ತಮಗಿಂತ ಶ್ರೇಷ್ಠ ಆದವ್ರು ಬಂದ್ರು ಅಷ್ಟೇ ಗೌರವ, ತಮಗೂ ಸಮಾನ ಇದ್ದವ್ರು ಬಂದ್ರು ಅಷ್ಟೇ ಗೌರವ, ಏನೂ ಗೊತ್ತಿಲ್ಲದಂತ ಪಾಮರರು ಬಂದ್ರು ಅಷ್ಟೇ ಗೌರವ.
ಈ ರೀತಿ ಇರೋವರಿಗೆ ವೀರಶೈವರು ಅಂತಾರೆ. ಮುಂದೆ ಪಾರ್ವತಿಯೇ ಏನಂತ, ಧೃತ್ವಾ ಕಾಷಯ ವಸನಂ ಭಿಕ್ಷಾಟನ ಪರ ಸದಾ ಶಿವ ಧ್ಯಾನ ರತಃ ಶುದ್ಧ ವೀರಶೈವ ಹೀತೆ ಶಿವೆ. ಶಿವೆ ಅಂದ್ರೆ ಪಾರ್ವತಿಯೇ ಕಾಷಾಯ ವಸ್ತ್ರ ಧರಿಸಿ ಸದಾ ಭಿಕ್ಷಾಟನ ಮಾಡುವವ. ಏನ್ ಹಿಂಗಂದ್ರ, ಕಾಷಾಯ ಅಂದ್ರೆ ಕಾವಿ ಧರಿಸಿ, ಅವನಿಗೊಂದು ಕಾವಿ ಧರಿಸಿದ್ದು ಒಂದು ಡ್ರೆಸ್ ಕೋಡ್ ಅದ ಜಂಗಮನಿಗೆ. ಅದು ಹಾಕೊಂಡು ಏನ್ ಮಾಡ್ತಾನ, ಭಿಕ್ಷಾಟನೆ ಮಾಡ್ತಾನ. ಎದ್ರ ಸಲುವಾಗಿ ಭಿಕ್ಷೆ ಮಾಡ್ತಾನೆ? ಜಂಗಮ ಭಿಕ್ಷೆ ಉದ್ದೇಶ ಏನು? ಭಿಕ್ಷೆ ಅದಕ್ಕ ಜಂಗಮ ಭಿಕ್ಷೆ ಯಾಕೆ ಬೇಡ್ತಾನ? ಧರ್ಮಕ್ಕಾಗಿ ಅಂತಂದ್ರ ಇಲ್ಲದವರಿಗಾಗಿ, ಇದ್ದವರ ಬಳಿ ಹೋಗಿ ದ್ರವ್ಯವನ್ನು ಸಂಗ್ರಹಿಸಿ ಇಲ್ಲದವರಿಗೆ ಹಂಚುವವ ಅವನೇ ಜಂಗಮ. ಈಗ ಎಲ್ಲರೂ ನೌಕರಿ ಮಾಡೋರು, ಬಿಸ್ನೆಸ್ ಮಾಡೋರು ಟ್ಯಾಕ್ಸ್ ಕಟ್ಟುತ್ತಾರ, ಮತ್ತ ಇಲ್ಲದ ಬಡವರಿಗೆ ಸರ್ಕಾರ ಹಂಚುತ್ತದಿಲ್ಲ. ಇಲ್ಲದವರಿಗಾಗಿ ಇದ್ದವ್ರ ಬಲ್ಲಿ ಇದು ತಗೊಂಡು ಇಲ್ಲದವರಿಗೆ ಹಂಚ ಕೆಲಸ ಮಾಡ್ತದಲ್ಲ, ಅದೇ ಜಂಗಮ ಭಿಕ್ಷೆ. ಮತ್ತೇನ? ಅದೇ ರೀತಿ ಜಂಗಮ ಅಂತೇಳಿ ಯಾರು ಇರ್ತಾರ ಅವ್ರ ಹತ್ರ ಯಾರಾದ್ರೂ ಕಷ್ಟಪಟ್ಟು ಅವ್ರ ಹತ್ರ ಬಂದ್ರು ಅಂತಂದ್ರ ಅವನು ಕಂಪಲ್ಸರಿ ಆ ಜೀವಿಯ ಕಷ್ಟ ಪರಿಹಾರಕ್ಕ ಆತ ಕೆಲಸ ಮಾಡಲೇಬೇಕು. ಅವನೇ ನಿಜ ಜಂಗಮ. ನನಗೆ ಗೊತ್ತಿಲ್ಲ, ನಡೆ ಆ ಕಡೆ, ನನಗೆ ಆಗ್ಯದ ಅಂತಂದ್ರ ಜಂಗಮನೇ ಅಲ್ಲವ. ಸಾಮಾಜಿಕ ಕಳಕಳಿ ಉಳ್ಳವನಿಗೆ ಜಂಗಮ ಅಂತಾರ. ತತ್ವಜ್ಞಾನಿ ಇರ್ಬೇಕವನು, ಸಾಮಾಜಿಕ ಕಳಕಳಿ ಇರಬೇಕು, ಆಚಾರ ವಿಚಾರ ನಡೆ ನುಡಿಗಳು ಶುದ್ಧ ಇರ್ಬೇಕು, ಇವನಿಗೆ ಜಂಗಮ ಅಂತಾರ. ಈಗ ಯಾರೋ ಬಂದ್ರು ಹಳ್ಳಿ ಮಂದಿ, ನಮ್ಮ ಹುಡುಗರಿಗೆ ಊರಾಗ ಸಾಲಿ ಇಲ್ರಿ, ಹೆಂಗ್ ಮಾಡಮು? ಹಂಗಂದ ಹೊತ್ನಾಗ ಇಮಿಡಿಯೇಟ್ ಆಯ್ತಪ್ಪ ನಂಬಲ್ ಬಿಡು, ನಾನೇನ್ ಮಾಡ್ತೀನಿ, ಅವರಿಗೆ ಸಾಲಿ ಕಲಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮಾಡ್ಬೇಕಾ ಬೇಡ? ಅದಕ್ಕೆ ಅವನು ಏನ್ ಮಾಡ್ಬೇಕು, ಆ ಹುಡುಗರಿಗೆ ಒಂದು ಆಶ್ರಯ ಒದಗಿಸೋದಕ್ಕೆ ಪ್ರಯತ್ನ ಮಾಡಬೇಕು, ತನ್ನ ಹತ್ರ ಇಟ್ಕೋಬೇಕು, ಇಲ್ಲ ಎಲ್ಲರೇ ಆಶ್ರಯ ಇದ್ದ ಇಲ್ಲಿ ಒಯ್ದು ಹಾಸ್ಟೆಲ್ನಾಗ ಸೇರಿಸ್ಬೇಕು, ಮತ್ತೆ ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು. ಅವ್ರ ಊಟದ ವ್ಯವಸ್ಥೆ ಎಲ್ಲಿ ಹಾಲಿಲ್ಲ ಅಂತಂದ್ರೆ ತಾನೇ ಸ್ವತಃ ಮಾಡಿ ಹಾಕಬೇಕು. ತನ್ನ ಬಲ್ಲಿ ಇರ್ಲಿಲ್ಲ ಅಂತಂದ್ರೆ ತಾನೇನ್ ಮಾಡ್ಬೇಕು, ಕಾಷಾಯ ವಸ್ತ್ರ ಧರಿಸಿ ಇದ್ದವ್ರ ಮನೆಗೆ ಹೋಗಿ ಭಿಕ್ಷಾ ಬೇಡ್ಬೇಕು. ನಮ್ಮ ಹತ್ರ 25 ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರ ಶಿಕ್ಷಣಕ್ಕಾಗಿ ನೀವು ಏನಾದರೂ ದೇಣಿಗೆ ಕೊಟ್ರೆ ಪುಣ್ಯದ ಕೆಲಸ ಕೊಡ್ರಿ. ಭಿಕ್ಷಾಟನೆ ಅಂತಂದ್ರ ತನ್ನ ಹೊಟ್ಟೆ ಹೊರೆಯುವುದಕ್ಕ, ತನ್ನ ಹೆಂಡತಿ ಮಕ್ಕಳ ಸಂಸಾರಕ್ಕಾಗಿ ಭಿಕ್ಷೆ ಬೇಡವನು, ಅವನು ಭಿಕಾರಿ. ಅವನು ಅದರ ಸಲುವಾಗಿ ಮಾಡಿದ ಭಿಕ್ಷೆ ಸಾರ್ಥಕ ಆಗಂಗಿಲ್ಲ. ಅದು ಜಂಗಮ ಶಬ್ದಕ್ಕೆ ಅಪಚಾರ, ಮೋಸ. ಜಂಗಮನ ಉದ್ದೇಶ ಏನದಂದ್ರೆ ಇಲ್ಲದವರಿಗಾಗಿ ಇದ್ದವರ ಬಳಿಯಲ್ಲಿರುವ ದ್ರವ್ಯವನ್ನು ಸಂಗ್ರಹ ಮಾಡುವುದಕ್ಕೆ ಭಿಕ್ಷಾಟನೆ. ಇಷ್ಟೇ ಇರೋದು. ಸರ್ಕ್ಯುಲೇಷನ್ ಮಾಡೋದು, ಅವ್ರ ಬಳಿ ಇದ್ದದ್ದು ತಗೊಂಡು ಇಲ್ಲದವರಿಗೆ ಸರ್ಕ್ಯುಲೇಟ್ ಮಾಡೋದು. ಅದಕ್ಕೆ ಕಾಷಾಯ ವಸ್ತ್ರ ಧರಿಸಿ ಸದಾ ಭಿಕ್ಷಾಟನೆ ಮಾಡುವ ಹೆಂಗಿರ್ಬೇಕು, ಶುದ್ಧ ಚರಿತನಾಗಿರ್ಬೇಕು, ಶಿವ ಧ್ಯಾನ ರತನಾದವ. ಶಿವನ ಧ್ಯಾನದಲ್ಲಿ ಸದಾ ಕಾಲ, ರತನ ಅಂದ್ರೆ ಅದರಾಗೇ ನಿರತನಾಗಿರ್ಬೇಕು. ಅಂತ ಶಿವಯೋಗಿಗಳಿಗೆ ವೀರಶೈವರು ಅಂತ. ಇನ್ನು ಕೊನೆಯ ಶ್ಲೋಕದಾಗ ಏನ್ ಹೇಳ್ತಾರ, ಯಹ ಪಶ್ಯತ್ ಅಂಧವದ್ರೂಪಂ ಶಬ್ದ ವಿದ್ಭವಧಿ ರೋಪಮಃ ಕಾಷ್ಟವತ್ ದೃಢದೇವೋ ಯೋ ವೀರಶೈವಶ್ಚ ಉಚ್ಯಸ್ತೆ. ಹೆಂಗಪ್ಪ ಅಂದ್ರ
ಅವನು ರೂಪ ನೋಡೋದು ಹೆಂಗ್ ನೋಡ್ಬೇಕು ಈ ಜಗತ್ತಿನಾಗಂದ್ರ ಅಂಧನು ಯಾವ ರೀತಿ ರೂಪವನ್ನು ನೋಡುತ್ತಾನೋ ಕುರುಡ ನೋಡುವ ರೂಪದಂತೆ, ಬದಿರ ಕೇಳುವ ಶಬ್ದದಂತೆ, ಕಿವುಡ ಯಾವ ರೀತಿ ಶಬ್ದವನ್ನು ಕೇಳಲಿಲ್ಲಂತಂದ್ರೂ ಅದನ್ನ ಹೆಂಗ್ ಅರ್ಥ ಮಾಡ್ಕೋತಾನೋ, ಕುರುಡ ಕಾಣಲಿಲ್ಲ ಅಂತಂದ್ರೂ ಅದನ್ನ ಹೆಂಗ ತಿಳ್ಕೊತಾನೋ ನೋಡ್ತಾನೋ, ಹಂಗ ಈ ಜಗತ್ತಿನಾಗ ಹೆಂಗಿರ್ಬೇಕು, ಕಿವುಡನಾಗಿರ್ಬೇಕು, ಮೂಕನಾಗಿರಬೇಕು, ಮತ್ತೆ ಕುರುಡನಾಗಿರಬೇಕು. ಈ ರೀತಿ ಇದ್ದು ಏನ್ ಮಾಡ್ಬೇಕು, ಅವೇ ಯಾವ್ದವಲ್ಲ, ಕೆಟ್ಟದ್ದನ್ನು ನೋಡಲಾರೆ, ಕೆಟ್ಟದ್ದನ್ನು ಮಾತನಾಡಲಾರೆ, ಕೆಟ್ಟದ್ದನ್ನು ಕೇಳಲಾರೆ, ಅದಾವಿಲ್ರಿ ಗಾಂಧೀಜಿವು 3 ಕೋತಿಗಳು 3. ಹಂಗ ಅವನಿರ್ಬೇಕು. ಇದ್ದು ಏನ್ ಮಾಡ್ಬೇಕು, ಕಾಷ್ಟದಂತೆ ದೃಢ ದೇಹಿ ಆಗಿರ್ಬೇಕು. ಅವನ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಜಂಗಮನ ಒಂದು ಲಕ್ಷಣ ಏನಪ್ಪ ಅಂದ್ರ ಆರೋಗ್ಯವಂತನಾಗಿರ್ಬೇಕು. ಒಣಗಿದ ಕಟ್ಟಿಗೆ ಜಬರಿ ಜಬರಿ ಅಂತಿರಲ್ಲ ಹಂಗಿರ್ಬೇಕು, ಅವನು ಸ್ವಚ್ಛ ಇರ್ಬೇಕು, ರೋಗಿಷ್ಠ ಇರಬಾರದು. ಅದಕ್ಕೆ ಕಾಷ್ಟದಂತೆ ದೃಢ ದೇಹಿ ಆಗಿರಬೇಕು. ಅಂತ ಪುರುಷನೇ ವೀರಶೈವ ನೆನೆಸುತ್ತಾನೆ. ಯಾಕಂದ್ರೆ ಅವ ಗಟ್ಟಿರ್ಬೇಕಂತ ಯಾಕಂತಾರಂದ್ರೆ ಸಮಾಜದ ಭಾರ, ಸಮಾಜದ ನಿರ್ವಹಣೆಯ ಭಾರ ಅವನ ಹೆಗಲ ಮೇಲದ. ಅವನು ಅದರ ಅಜ್ಜಿ ಹೊತ್ತದ್ದಕ್ಕ ಏನ್ ಮಾಡ್ಬೇಕು, ಅವ ಗಟ್ಟಿಮುಟ್ಟಿರ್ಬೇಕು. ನನಗೆ ಆರಾಮಿಲ್ಲ, ಅದು ಇಲ್ಲ, ಇದು ಇಲ್ಲ, 108 ರೋಗ ಹೇಳ್ತಿದ್ನಂತಂದ್ರ ಅದು ಜಂಗಮ ಸೇವೆ ಮಾಡುವುದಕ್ಕೆ ಯೋಗ್ಯತೆಯ ಲಕ್ಷಣ ಅಲ್ಲ. ಈ ರೀತಿ ಇದು ವೀರಶೈವ. ವಿ ಶಬ್ದೇನೋಚ್ಯತೆ ವಿದ್ಯಾ ಶಿವಜೀವೈಕ್ಯ ಬೋಧಿಕ ತಸ್ಯಾಂ ರಮಂತೆ ಯೇ ಶೈವ ವೀರಶೈವಾಸ್ತು ಮೇ ತೇ ಮತ ಅಂತೇಳಿ ವೀರಶೈವ ಅನ್ನುವ ಶಬ್ದಕ್ಕ ಏನ್ ಅರ್ಥ ಕೊಡಬೇಕು ಅಂತ ಈ ರೀತಿ ಹೇಳಿದರು. ಇದು ಹೇಳಿದ್ಮೇಲೆ ಮುಂದಿನ ಶ್ಲೋಕ ಏನದಪ್ಪ ಅಂತಂದ್ರೆ ವಿದ್ಯಾಯಾ ರಮತೆ ಯಸ್ಮಾತ್ ಮಾಯಾಂ ಹೇಯಾಂ ಶ್ವವದ್ರಹೇತ್ ಅನೇನೈವ ನಿರುಕ್ತೇನ ವೀರ ಮಾಹೇಶ್ವರ ಸ್ಮೃತಃ. ಹಿಂಗಂದ್ರ ವೀರಶೈವ ಮತ್ತು ವೀರ ಮಾಹೇಶ್ವರ ಎಂಬ 2 ಪದಗಳಲ್ಲಿ ವೀರ ಎಂಬ ಸಾಮಾನ್ಯ ಪದವಾಗಿದೆ. ಅದು ಅವೆರಡರಲ್ಲಿ ಅಗಲದ ಸಾಮೀಪ್ಯವನ್ನ ತೋರಿಸುತ್ತದೆ. ಅದಕ್ಕ ಏನ್ ಮಾಡಮು, ವೀರಶೈವ ವೀರ ಮಾಹೇಶ್ವರ ಅನ್ನೋದ್ರ ಬಗ್ಗೆ ಈಗ ವೀರಶೈವ ಅಂದ್ರೆ ಏನು ಅಂತೇಳಿ 15 ಲಕ್ಷಣಗಳನ್ನ ತಿಳ್ಕೊಂಡಿರಿ. ಈಗ ವೀರಶೈವ ಮತ್ತು ವೀರ ಮಾಹೇಶ್ವರ ಅನ್ನುವ 2 ಶಬ್ದಗಳಲ್ಲಿರುವ ವ್ಯತ್ಯಾಸವನ್ನು ಹೇಳ್ಕೊತ ಹೋಗ್ತಾರೆ. ಈಗ ಅದರದ್ದು ಟಚ್ ಕೊಡ್ಬೇಕಾದ್ರೆ ಅದಕ್ಕೆ ಸಪರೇಟ್ ಟೈಮ್ ತಗೋಬೇಕು. ತಗೊಂಡು ವೀರಶೈವ ಅಂದ್ರೇನು, ವೀರ ಮಾಹೇಶ್ವರ ಅಂದ್ರೇನು, ಅದರೊಳಗೆ ವ್ಯತ್ಯಾಸ ಏನದವ, ವೀರ ಮಾಹೇಶ್ವರರ ಕರ್ತವ್ಯಗಳೇನು, ವೀರಶೈವರ ಕರ್ತವ್ಯಗಳೇನು, ಅವೆಲ್ಲ ಹೇಳ್ತಾರೆ. ನಾಳೆ ಹೇಳಿದ್ರೆ ಆಯ್ತಲ್ಲ, ಸಾಕಲ್ರಿ ಇವತ್ತ. ಅಗ್ನಿ ಸರಳವಾಗಿ ಸಿದ್ದೇಶ್ವರ ಸ್ವಾಮಿಗಳು ಬರೆದಿಟ್ಟಾರ. ಅದು ಸಿದ್ಧಾಂತ ಶಿಖಾಮಣಿ ಏನಾರ ತಲೆಗೆ ಹೋಗ್ತದೆ ಇಲ್ಲೋ ಅನ್ನಂಗೆ ಇರೋಂತ ಒಂದು ಸಿದ್ಧಾಂತ ಶಿಖಾಮಣಿಗೆ ಸರಳವಾದ ಅರ್ಥದಲ್ಲಿ ಅವರು ಬರೆದಿಟ್ಟದ್ದನ್ನ ಸುಮ್ಮನೆ ಓದ್ಕೋತಾದ್ರ ಸಾಕು, ಎಲ್ಲ ತಿಳಿತು. ಇದ್ರ ಮುಂದಿನ ವೀರಶೈವ ವೀರ ಮಾಹೇಶ್ವರ ಅನ್ನೋದು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ಶಿವ, ಓಂ ಶಿವ. ಎಲ್ಲ ಗುರುಗಳಿಗೂ ಶರಣ ಶರಣ.
ಹೌದು.